ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು. ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12 ಬಗ್ಗೆ ಒಂದು ಹೊಸದಾಗಿರುವಂತಹ ಅಪ್ಡೇಟ್ ಬಂದಿದೆ. ಅದು ಕೂಡ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ರಿಲೇಟೆಡ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಈ ವಾರ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನು ಆಡಲು ಆಯ್ಕೆ ಆಗಿರುವಂತಹ ಸ್ಪರ್ಧಿಗಳು ಯಾರ್ಯಾರು, ಎಷ್ಟು ಜನ ಆಯ್ಕೆ ಆಗಿದ್ದಾರೆ, ಹಾಗಾದ್ರೆ ಅವರು ಯಾರ್ಯಾರು ಅನ್ನುವಂತಹ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೋಸ್ಕರ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರೆಯಲಿಕ್ಕೆ ಹೋಗಬೇಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈ ವಾರದಲ್ಲಿ ಒಂದು ವಿಭಿನ್ನ ರೀತಿಯಾಗಿ ಟಾಸ್ಕ್ ಗಳನ್ನ, ಕ್ಯಾಪ್ಟನ್ಸ್ ಗಳನ್ನ ಆಯ್ಕೆ ಮಾಡುವುದಾಗಿರ್ಬೋದು. ಸೀಕ್ರೆಟ್ ರೂಮ್ ನಲ್ಲಿ ಇದ್ದಂತ ನಮ್ಮ ರಕ್ಷಿತ ಆಗಿರುವಂತವ್ರ ಆ ಒಂದು ಕ್ಯಾಪ್ಟನ್ ಗಳಿಗೆ ಮೆಂಬರ್ಸ್ ಗಳನ್ನ ಆಯ್ಕೆ ಮಾಡುವುದಾಗಿರ್ಬೋದು. ಟಾಸ್ಕ್ ನಲ್ಲಿ ಇದ್ದಂತ ಒಂದು ಕ್ರಿಯೇಟಿವಿಟಿ ಕೂಡ ಆಗಿರ್ಬೋದು, ಎಲ್ಲವೂ ಕೂಡ ಈ ವಾರದಲ್ಲಿ ತುಂಬಾನೇ ಚೆನ್ನಾಗಿ ಟಾಸ್ಕ್ ಗಳು ಕೂಡ ಮೂಡಿ ಬಂದು ಅಂತ ಹೇಳ್ಬೋದು. ಒಂದು ಸಖತ್ ಎಂಟರ್ಟೈನ್ಮೆಂಟ್ ಇದ್ದಂತ ಒಂದು ವಾರ ಆಗಿತ್ತು ಅಂತ ಹೇಳ್ಬೋದು. ಈ ವಾರದ ಎಲ್ಲ ಟಾಸ್ಕ್ ಗಳು ಕೂಡ ಮುಕ್ತಾಯಗೊಂಡಿವೆ. 4ನೇ ಟಾಸ್ಕ್ ನ ಬಗ್ಗೆಯೂ ಕೂಡ ನಿಮಗೆ ಆಲ್ರೆಡಿ ಅಪ್ಡೇಟ್ ಅನ್ನ ಮಾಡಿದ್ದೇನೆ. ಯಾರು ಗೆದ್ರು ಯಾರು ಸೋತ್ರು ಅನ್ನುವಂತ ಮಾಹಿತಿಯನ್ನ ಅದನ್ನು ಕೂಡ ಹೋಗಿ ನೋಡ್ಕೊಂಡು ಬನ್ನಿ ಅಂತ ಕೇಳ್ಕೊಳ್ತಾ, ಈಗ ಈ ವಾರದ ಎಲ್ಲ ಟಾಸ್ಕ್ ಗಳು ಮುಕ್ತಾಯಗೊಂಡ ನಂತರ ಒಟ್ಟಾರೆಗೆ 4 ಟಾಸ್ಕ್ ಗಳು ಇದ್ದವು ಅಂತ ಹೇಳ್ಬೋದು. 4 ಟಾಸ್ಕ್ ನಲ್ಲಿ ಗೆದ್ದಂತ ಸ್ಪರ್ಧಿಗಳು ಈ ವಾರದ ಕ್ಯಾಪ್ಟನ್ಸಿ ರೇಸ್ಗೆ ಆಯ್ಕೆ ಆಗ್ತಾರೆ ಅನ್ನುವಂತ ಮಾಹಿತಿಯನ್ನ ನಮ್ಮ ಬಿಗ್ ಬಾಸ್ ತಿಳಿಸಿದ್ದರು ಅಂತ ಹೇಳ್ಬೋದು. ಹಾಗಾದ್ರೆ ಒಟ್ಟಾರೆಯಾಗಿ ಎಷ್ಟು ಜನ ಆಯ್ಕೆ ಆಗಿದ್ದಾರೆ ಅಂತ ನೋಡ್ತಾ ಹೋದಾದ್ರೆ, ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ಗೆ 4 ಜನ ಸ್ಪರ್ಧಿಗಳು ಆಯ್ಕೆ ಆಗಿದ್ದಾರೆ ಅಂತ ಹೇಳ್ಬೋದು. ಹಾಗಾದ್ರೆ ಯಾವೆಲ್ಲ 4 ಜನ ಸ್ಪರ್ಧಿಗಳು ಆಯ್ಕೆ ಆಗಿದ್ದಾರೆ ಅಂತ ಮಾಹಿತಿಯನ್ನ ನೋಡ್ತಾ ಹೋಗೋದಾದ್ರೆ, ಮೊದಲನೇದಾಗಿ ಸೂರಜ್ ಸಿಂಗ್ ಅಂತಾನೆ ಹೇಳ್ಬೋದು. ಸೂರಜ್ ಸಿಂಗ್ ಅವರು ಮೊದಲನೇ ಟಾಸ್ಕ್ ಅನ್ನ ಗೆಲ್ಲುವುದರ ಮೂಲಕ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಕಂಟೆಂಡರ್ ಆಗಿ ಆಯ್ಕೆ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು 2ನೇ ಟಾಸ್ಕ್ ನಲ್ಲಿ ಗೆದ್ದಂತ ಕಾವ್ಯ ಅವರು ಕೂಡ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಯ್ಕೆ ಆಗಿರುವಂತಹ 2ನೆಯ ಸ್ಪರ್ಧಿ ಅಂತಾನೆ ಹೇಳ್ಬೋದು. ಇವರು ಇಬ್ಬರು ಕೂಡ ಮೊದಲನೇ ಟಾಸ್ಕ್ ನಲ್ಲಿ ಗೆದ್ದಂತ ಸೂರಜ್, 2ನೇ ಟಾಸ್ಕ್ ನಲ್ಲಿ ಗೆದ್ದಂತ ನಮ್ಮ ಕಾವ್ಯ ಅವರು ಇಬ್ಬರು ಕೂಡ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಯ್ಕೆ ಆದರೆ 3ನೇ ಟಾಸ್ಕ್ ರದ್ದಾಗಿರುವಂತಹ ಕಾರಣ ಒಬ್ಬರು ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಬರುವವರು ಕೂಡ ಈ ವಾರದಲ್ಲಿ ನಾಮಿನೇಟೆಡ್ ಲಿಸ್ಟ್ ನಲ್ಲಿ ಹೋಗಿ ಕುಳಿತುಕೊಂಡ್ರು ಅಂತಾನೆ ಹೇಳ್ಬೋದು. ಒಂದು ಬ್ಯಾರಲ್ ನಲ್ಲಿ ನೀರನ್ನ ಸೇವಿಂಗ್ ಮಾಡುವಂತ ಟಾಸ್ಕ್ ನಲ್ಲಿ ಆ ಒಂದು ಟಾಸ್ಕ್ ರದ್ದಾಗಿರುವಂತ ಕಾರಣ ಯಾವುದೇ ರೀತಿಯ ರಿಸಲ್ಟ್ ಬರನ ಕಾರಣ ನಮ್ಮ ಅಶ್ವಿನಿ ಹಾಗೆ ಸ್ಪಂದನ ಅವರ ಇಬ್ಬರ ಪೈಕಿ ಯಾರು ಗೆಲ್ತಾ ಇದ್ರು ಅಲ್ಲ ಅವರು ಕೂಡ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಬರಬೇಕಾಗಿತ್ತು. ಆದ್ರೆ ಆ ಒಂದು ಟಾಸ್ಕ್ ರದ್ದಾದಂತ ಕಾರಣ ಇಬ್ಬರು ಕೂಡ ನಾಮಿನೇಟೆಡ್ ಆದ್ರು ಅಂತ ಹೇಳ್ಬೋದು. ಆ ಒಂದು ಕಾರಣದಿಂದ 3ನೇ ಟಾಸ್ಕ್ ನಲ್ಲಿ ಯಾರು ಕೂಡ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಬರಲಿಲ್ಲ ಅಂತ ಹೇಳ್ಬೋದು. ಇನ್ನು 4ನೇ ಟಾಸ್ಕ್ ನಲ್ಲಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಗಿಲ್ಲಿ ಮತ್ತು ರಘು ಅವರು ಒಂದು ತಂಡ ಆಗಿದ್ರು. ಅದರ ಜೊತೆಗೆ ನಮ್ಮ ರಜತ್ ಹಾಗೆ ಧನುಷ್ ಅವರು ಇನ್ನೊಂದು ತಂಡವಾಗಿ ಈ ಒಂದು ಆಟವನ್ನು ಆಡಿದ್ರು ಅಂತ ಹೇಳ್ಬೋದು. ನಾವು 2 ಟಾಸ್ಕ್ ಬರ್ತದೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ, ಆದ್ರೆ ಕೇವಲ ಒಂದೇ ಟಾಸ್ಕ್ ನಲ್ಲಿ ಇಬ್ಬರು ಜನ ನಾಮಿನೇಟೆಡ್ ಕೂಡ ಆದ್ರೂ ಆಗ್ಬಹುದಾಗಿತ್ತು ಅಥವಾ ಸೇವ್ ಕೂಡ ಆದ್ರೂ ಆಗ್ಬಹುದಾಗಿತ್ತು ಅಂತಾನೆ ಹೇಳ್ಬೋದು. 4ನೇ ಟಾಸ್ಕ್ ನಲ್ಲಿ ಗೆಲ್ಲುವುದರ ಮೂಲಕ ನಮ್ಮ ಗಿಲ್ಲಿ ಹಾಗೆ ರಘು ಇಬ್ಬರು ಕೂಡ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಯ್ಕೆ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಒಂದು ಸಖತ್ತಾಗಿರುವಂತಹ ಒಂದು ಟ್ವಿಸ್ಟ್ ಈಗ ಬಿಗ್ ಬಾಸ್ ಮನೆಯಲ್ಲಿ ಇದೆ ಅಂತಾನೆ ಹೇಳ್ಬೋದು. ಒಟ್ಟಿನಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಯ್ಕೆ ಆಗಿರುವಂತಹ 4 ಜನ ಸ್ಪರ್ಧಿಗಳು ಸೂರಜ್, ಕಾವ್ಯ, ಗಿಲ್ಲಿ ಅಂಡ್ ರಘು ಅಂತಾನೆ ಹೇಳ್ಬೋದು. ಈ 4 ಜನ ಸ್ಪರ್ಧಿಗಳು ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನ ಆಡಲು ಆಯ್ಕೆ ಆಗಿರುವಂತಹ 4 ಜನ ಸ್ಪರ್ಧಿಗಳು ಅಂತಾನೆ ಹೇಳ್ಬೋದು. ಒಟ್ಟಾರೆಗೆ ಈ ವಾರದಿನ ದಿನದಲ್ಲಿ ಇವೆಲ್ಲವನ್ನು ಕೂಡ ಬಿಗ್ ಬಾಸ್ ಮನೆಯಲ್ಲಿ ತೋರಿಸ್ತಾರೆ. ಅದರ ಜೊತೆಗೆ ಈ ವಾರದ ನಾಮಿನೇಟೆಡ್ ಲಿಸ್ಟ್ ಅನ್ನು ಕೂಡ ನಾನು ಈಗಾಗಲೇ ತಿಳಿಸಿದ್ದೇನೆ. 6 ಜನ ನಾಮಿನೇಟೆಡ್ ಕೂಡ ಆಗಿದ್ದಾರೆ. ಈ ವಾರ ಇವತ್ತಿನ ದಿನದಲ್ಲಿ ರಾತ್ರಿ 11 ಗಂಟೆಗೆ ವೋಟಿಂಗ್ ಲೈನ್ಸ್ ಗಳು ಕೂಡ ಆನ್ ಆಗಲಿವೆ ಅಂತ ಮಾಹಿತಿ ಬಂದಿದೆ. ನಿಮ್ಮ ಫೇವರೇಟ್ ಸ್ಪರ್ಧಿಗೆ ವೋಟ್ ಮಾಡಿ. ಇನ್ನು ಉಳಿದಿರುವಂತೆ 4 ಜನ ಸ್ಪರ್ಧಿಗಳು ಕ್ಯಾಪ್ಟನ್ಸಿ ರೇಸ್ಗೂ ಕೂಡ ಆಯ್ಕೆ ಆಗಿದ್ದಾರೆ. ಅದರಲ್ಲಿ ಯಾರು ಕ್ಯಾಪ್ಟನ್ಸಿ ಟಾಸ್ಕ್ ಮುಕ್ತಾಯಗೊಂಡ ಮೇಲೆ ಯಾರು ಈ ವಾರದ ಕ್ಯಾಪ್ಟನ್ ಆಗಿ ಆಯ್ಕೆ ಆಗ್ತಾರೆ ಅನ್ನುವಂತ ಮಾಹಿತಿನೂ ಕೂಡ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ಮಾಡಿ ಹಾಕ್ತೇನೆ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಬಿಗ್ ಬಾಸ್ ನ ವಿಡಿಯೋದೊಂದಿಗೆ ನಿಮ್ ಜೊತೆಗೆ ಸಿಗ್ತೇನೆ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ.